ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ವಿಷಯದಲ್ಲಿ ಮಾತನಾಡುವ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಾಮಾನ್ಯವಾಗಿ ನಾವು ಪದಾರ್ಥದಲ್ಲಿ ಬಳಸ್ತೇವೆ. ಆದರೆ ವಿಶೇಷ ಸಂದರ್ಭಗಳಲ್ಲಿ ದೇವತೆ ಆರಾಧನೆ ಇರುವಾಗ ಅಥವಾ ದೇವಸ್ಥಾನಕ್ಕೆ ಹೋಗುವಾಗ ಅಥವಾ ಮನೆಯಲ್ಲಿ ಯಾವುದಾದ್ರೂ ಪೂಜೆ ಪುನಸ್ಕಾರ ನಡೆಯುವಾಗ ಈರುಳ್ಳಿ ಬೆಳ್ಳುಳ್ಳಿಯ ಪದಾರ್ಥಗಳನ್ನು ಮಾಡುವುದಿಲ್ಲ. ಅದು ಯಾಕೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತನಾಡುವ. ಈ ನಂಬಿಕೆಗಳ ಪ್ರಕಾರ ಪುರಾಣಗಳಲ್ಲಿ ಬರುವಂತಹ ಒಂದು ಕಥೆ ಏನಂತ ಹೇಳಿದರೆ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹೇಗೆ ಹುಟ್ಟಿದ್ದು ಅಂತ. ರಾಕ್ಷಸರು ಅಮೃತ ಮಥವನ್ನು ಮಾಡ್ತಾ ಇರುವಾಗ ಸಮುದ್ರ ಮಥನದಲ್ಲಿ ಮಾಡಿದಾಗ ಉತ್ಪನ್ನವಾದ ನಾನಾ ರತ್ನ, ಹಲಾಹಲ, ವಿಷ ಇಂಥದ್ದೆಲ್ಲ ಕಲ್ಪವೃಕ್ಷ ಇಂಥದ್ದೆಲ್ಲ ಅದರಲ್ಲಿ ಬರ್ತವೆ. ಹಾಗೆ ಅಂತಿಮವಾಗಿ ಅಮೃತ ಬರ್ತದೆ. ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರು ಒಂದು ಜಗಳ ಆಡ್ತಾರೆ. ಆ ಸಮಯದಲ್ಲಿ ವಿಷ್ಣು ಪರಮಾತ್ಮ ಇದ್ದಾನೆ, ಅವನು ಮೋಹಿನಿ ರೂಪ ಧರಿಸಿ ಅಲ್ಲಿ ಬಂದು ಅಸುರರಿಗೆ ಮೋಹನ ಮಾಡಿ ದೇವತೆಗಳಿಗೆ ಒಂದು ಅಮೃತವನ್ನು ಹಂಚಲಿಕ್ಕೆ ಶುರು ಮಾಡ್ತಾ ಇರ್ತಾರೆ. ಈ ಛಲವನ್ನು ಕಂಡು ಸ್ವರಭಾನು ಎಂಬ ಒಬ್ಬ ರಾಕ್ಷಸ ಏನಿದ್ದಾನೆ, ಅವನು ದೇವತೆಗಳ ವೇಷ ತೊಟ್ಟು ದೇವತೆಗಳ ಗುಂಪಿನಲ್ಲಿ ಬಂದು ನಮ್ಮ ಸೂರ್ಯಚಂದ್ರರ ಬಳಿ ಬಂದು ಕೂತ್ಕೊಳ್ತಾನೆ. ಇದು ಹೀಗೆ ಹಚ್ಚುತ್ತಾ ಇರುವಾಗ ಅವನು ಸಹ ಅಮೃತವನ್ನು ಪಡೆದುಕೊಂಡು ಅವನು ಕುಡ್ದಾಗುವಾಗ ಇವರು ಸೂರ್ಯ ಮತ್ತು ಚಂದ್ರನಿದ್ದಾರೆ, ಅವರು ಗುರುತಿಸ್ತಾರೆ ಇವ ದೇವತೆ ಅಲ್ಲ, ಇವ ಒಬ್ಬ ರಾಕ್ಷಸ ಸ್ವರಭಾನು ಅಂತ. ಆಗ ವಿಷ್ಣು ಏನಿದ್ದಾನೆ ಚಕ್ರದಿಂದ ಅವನ ದೇಹ ಮತ್ತು ರುಂಡವನ್ನು ಬೇರ್ಪಡಿಸ್ತಾನೆ, ಕತ್ತರಿಸ್ತಾನೆ. ಅದು ತಲೆ ಏನಿದೆ ಅದು ರಾಹು ಅಂತ ಕರೆಸಿಬರ್ತದೆ ಮತ್ತು ಅವನ ದೇಹ ಏನಿದೆ ಅದು ಕೇತು. ಹೀಗೆ ಅವನ ತಲೆ ರುಂಡ ಕತ್ತರಿಸಿದಾಗ 2 ರಕ್ತದ ಬಿಂದುಗಳು ನೆಲದ ಮೇಲೆ ಬಿದ್ದ ಅದರಿಂದಲೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳ ಜನನಾಗ್ತದೆ. ಇದು ಒಂದು ಪುರಾಣದಲ್ಲಿ ಬರುವಂತಹ ಕತೆ. ನಂತರ ಇದರ ಧಾರ್ಮಿಕ ನಿಲುವು ಏನಂತ ಹೇಳಿದರೆ, ಧಾರ್ಮಿಕ ದೃಷ್ಟಿಯಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಂದು ರಜೋ ಮತ್ತು ತಮ ಗುಣಗಳನ್ನು ಹೊಂದಿವೆ. ಇದರಿಂದ ಈ ಗುಣಗಳು ಮಾನಸಿಕ ಶಾಂತಿ, ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿ ಮಾಡ್ತವೆ. ಆದ್ದರಿಂದ ಧಾರ್ಮಿಕ ಕಾರ್ಯಗಳಲ್ಲಿ ಅಥವಾ ಪೂಜಾ ಸಂದರ್ಭದಲ್ಲಿ ನಾವು ಈ ಥರ ಕಾರ್ಯಗಳನ್ನು ತಿನ್ನುವುದು ಒಂದು ಶಿಷ್ಟಾಚಾರದ ವಿರುದ್ಧ ಅಂತ ನಾವು ಪರಿಗಣಿಸ್ತೇವೆ. ವಿಶೇಷವಾಗಿ ಉಪವಾಸದ ದಿನ ನಾವು ಅನ್ನದ ಅಕ್ಕಿ ಪದಾರ್ಥವನ್ನು ತಿನ್ನುವುದಿಲ್ಲ. ಹಾಗೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸಹ ಸಂಪೂರ್ಣವಾಗಿ ವರ್ಜನೆ ಮಾಡಬೇಕಂತ ಹೇಳ್ತಾರೆ. ಆದರೆ ಆಯುರ್ವೇದದ ಪ್ರಕಾರ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗೆ ಔಷಧೀಯ ಗುಣಗಳಿವೆ. ಈರುಳ್ಳಿ ರಕ್ತ ಶುದ್ಧಗೊಳಿಸ್ತದೆ, ದೇಹದ ಉಷ್ಣತೆಯನ್ನು ನಿಯಂತ್ರಿಸ್ತದೆ. ನಂತರ ತ್ವಚೆ ಏನಿದೆ, ನಮ್ಮ ಸ್ಕಿನ್ ಡಿಸೀಸ್ ಏನಿದೆ, ಒಂದು ಚರ್ಮ ರೋಗಗಳು ಅದನ್ನು ಹತೋಟಿ ಮಾಡ್ತವೆ. ಹೀಗೆ ಬೆಳ್ಳುಳ್ಳಿ ಕೂಡ ಪ್ರತಿಜೀವಕ ಗುಣಗಳನ್ನು ಹೊಂದಿದೆ. ಇದು ಶ್ವಾಸಕೋಶ, ರಕ್ತದೊತ್ತಡ ಮತ್ತು ಹೃದಯದ ಸಮಸ್ಯೆಗಳನ್ನು ನಿಯಂತ್ರಿಸಲಿಕ್ಕೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ನಮ್ಮ ದೇಹದಲ್ಲಿ ಸಹಾಯ ಮಾಡ್ತದೆ. ಆದರೆ ಧಾರ್ಮಿಕವಾಗಿ ಈ ಥರ ಕಾರ್ಯಗಳನ್ನು ತಿನ್ನುವುದು ಸಾಮಾನ್ಯವಾಗಿ ತಜ್ಞರ ಪರಿಗಣನೆಗೆ ಬಾರದ ಕಾರಣ ಅವುಗಳು ನಕಾರಾತ್ಮಕ ಪರಿಣಾಮ, ಅಂದರೆ ನೆಗೆಟಿವ್ ಒಂದು ವಾತಾವರಣವನ್ನು ಉತ್ಪತ್ತಿ ಮಾಡ್ತದೆ. ಆದ್ದರಿಂದ ಅವುಗಳನ್ನು ಸೇವಿಸಬಾರ್ದು ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಆಹಾರವು 3 ಗುಣಗಳಲ್ಲಿ ವಿಂಗಡಿಸಲಾಗಿದೆ: ಸಾತ್ವಿಕ ಆಹಾರ, ರಾಜಸಿಕ ಆಹಾರ, ತಾಮಸಿಕ ಆಹಾರ. ಹೀಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಗಳು ರಾಜಸಿಕ ಮತ್ತು ತಾಮಸಿಕ ಗುಣಗಳನ್ನು ಹೊಂದಿವೆ. ಆದ್ದರಿಂದ ಅದು ಉಷ್ಣತೆ ಮತ್ತು ಉತ್ಸಾಹವನ್ನು ಹೆಚ್ಚುತ್ತದೆ. ಆದರೆ ತಾಮಸಿಕ ಆಹಾರ ಮಾನಸಿಕ ಬಿಕ್ಕಟ್ಟನ್ನು ಉಂಟು ಮಾಡಿದೆ. ಹೀಗಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಶಾಂತಿ ಮತ್ತು ಏಕಾಗ್ರತೆಯನ್ನು ಕಾಪಾಡಲಿಕ್ಕಾಗಿ ಈ ತರಕಾರಿಗಳನ್ನು ತಿನ್ನಬಾರ್ದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಬೇರೆ ಏನೂ ಕಾರಣ ಇಲ್ಲ. ಆದ್ದರಿಂದ ನೀವು ನಿಮ್ಮ ಮನೆಯಲ್ಲಿ ಧಾರ್ಮಿಕ ಯಾವುದಾದ್ರೂ ಆಚರಣೆಗಳನ್ನು ಮಾಡ್ತಾಯಿದ್ರೆ ದೇವಸ್ಥಾನಕ್ಕೆ ಹೋಗುವಾಗ ಈ ಸಮಯದಲ್ಲೆಲ್ಲ ಒಂದು ಏಕಾಗ್ರತೆಯನ್ನು ನಿಯಂತ್ರಿಸಲಿಕ್ಕೆ, ಮೇಂಟೈನ್ ಮಾಡಲಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿಗಳನ್ನು ತಿನ್ನದೇ ಹೋಗುವುದು ಉತ್ತಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋದನ್ನು ಎಂಡ್ ಮಾಡ್ತೇನೆ. ಧನ್ಯವಾದ.